ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಈ ರೋಗ ಬಂದರೆ ವಾಸಿಯಾಗಲ್ಲ ಅಂತ ಹಲವಾರು ಜನರು ಹೇಳ್ತಾರೆ. ಆದರೆ ಕೋಲಾರದಲ್ಲಿನ ಈ ವ್ಯಕ್ತಿ ಗಿಡಮೂಲಿಕೆಗಳಿಂದಲೇ ಈ ಮಧುಮೇಹವನ್ನು ಕಡಿಮೆ ಮಾಡಿದ್ದಾರಂತೆ. ಹಾಗಾದರೆ ಆ ನಾಟಿ ವೈದ್ಯ ಯಾರು? ಬನ್ನಿ ನೋಡೋಣ. ಕೋಲಾರವು ಕರ್ನಾಟಕ ರಾಜ್ಯದ ಆಗ್ನೇಯ ಭಾಗದಲ್ಲಿದೆ. ಇದರಲ್ಲಿ ಕೋಲಾರ ಮತ್ತು ಬಂಗಾರಪೇಟೆ ಎಂಬ 2 ಉಪವಿಭಾಗಗಳು ಇವೆ. ಕೋಲಾರ, ಮಾಲೂರು, ಬಂಗಾರಪೇಟೆ, ಮುಳಬಾಗಿಲು ಮತ್ತು ಶ್ರೀನಿವಾಸಪುರ ಎಂದು 5 ವಲಯಗಳಿವೆ. ಕೋಲಾರ ವಿಭಾಗ ಒಣ ಎಲೆ ಉದುರುವ ಮತ್ತು ಕುರುಚಲು ಮಾದರಿಯ ಅರಣ್ಯಗಳನ್ನು ಹೊಂದಿದ್ದು ಚಿಗರೆ, ಆಲೆ, ಶ್ರೀಗಂಧ, ಬೇವು, ಹೊಂಗೆ, ಮತ್ತಿ, ಬಿದಿರು ಮತ್ತು ವಿವಿಧ ಬಗೆಯ ಹುಲ್ಲು ಮುಂತಾದ ಪ್ರಭೇದಗಳಿವೆ. ಇಲ್ಲಿ ಕಾಡು ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಬೆಟ್ಟಗಳ ಇಳಿಜಾರು ಮತ್ತು ಕಣಿವೆಗಳಲ್ಲಿ ಚಿರತೆ, ಜೇನುಕರಡಿ ಮತ್ತು ಅನೇಕ ಜಾತಿಯ ಸರೀಸೃಪಗಳು ಕಂಡುಬರುತ್ತವೆಂತೆ. ಕೋಲಾರವು ಒಂದು ವನ್ಯಜೀವಿ ಅಭಯಾರಣ್ಯವನ್ನು ಕೂಡ ಹೊಂದಿದೆ. ಇದಕ್ಕೆ ಕಾಮಸಮುದ್ರ ವನ್ಯಜೀವಿ ಅಭಯಾರಣ್ಯ ಎಂದು ಕೂಡ ಹೆಸರಿಡಲಾಗಿದೆ. ಇನ್ನು ಕೋಲಾರ ಈ ಹಿಂದೆ ಗಂಗರ ರಾಜಧಾನಿಯಾಗಿತ್ತು. ಇದನ್ನು ಮೊದಲು ಕುವಲಾಪುರ ಅಂತಲೂ ಕರೆಯುತ್ತಿದ್ದರು. ಕಾಲಕ್ರಮೇಣ ಇದು ಕೋಲಾರವಾಯಿತು. ಗಂಗರು ಕಟ್ಟಿಸಿದ ಕೋಲಾರಮ್ಮ ದೇವಾಲಯ ಜಿಲ್ಲೆಯಲ್ಲಿಯೇ ಅತಿ ಪ್ರಸಿದ್ಧಿಯನ್ನು ಪಡೆದಿದೆ. ನಾಡಿಗೆ ಮತ್ತು ರಾಷ್ಟ್ರಕ್ಕೆ ಚಿನ್ನವನ್ನು ಧಾರೆ ಎರೆದು ಚಿನ್ನದ ಜಿಲ್ಲೆ ಎಂದೇ ಹೆಸರುವಾಸಿಯಾಗಿದೆ. ಕೋಲಾರ ಜಿಲ್ಲೆಯು ನಾಡಿನ ಕೃಷಿ, ಸಾಹಿತ್ಯ, ರಾಜಕೀಯ ಹಾಗೂ ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಿಗೆ ಹಾಗೂ ವಿಶೇಷವಾಗಿ ವೈದ್ಯಕೀಯ ಪದ್ಧತಿಗಳಿಗೆ ವಿಶಿಷ್ಟ ಕೊಡುಗೆ ನೀಡಿದೆ. ಕೋಲಾರದ ಚಿನ್ನದ ಗಣಿಯಂತೂ ವಿಶ್ವ ಪ್ರಸಿದ್ಧಿಯನ್ನೇ ಹೊಂದಿದೆ. ನಮ್ಮ ಈ ನಾಟಿ ವೈದ್ಯ ಕಾರ್ಯಕ್ರಮದಲ್ಲಿ ಈಗಾಗಲೇ ಅನೇಕ ಪಾರಂಪರಿಕ ವೈದ್ಯರನ್ನು ಪರಿಚಯಿಸಿದ್ದೇವೆ. ಆದರೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಪರಿಚಯಿಸಲಿರುವ ವೈದ್ಯರು ಬಹಳಷ್ಟು ವಿಶೇಷ. ಈ ವಿಶೇಷ ನಾಟಿ ವೈದ್ಯರು ಯಾವುದೇ ತರಹದ ಕಾಯಿಲೆಗಳಿಗೆ ಮದ್ದನ್ನು ನೀಡುತ್ತಾರಂತೆ. ಇವರ ಬಳಿಗೆ ಚಿಕಿತ್ಸೆಗೆ ದೂರದ ರಾಜ್ಯಗಳಿಂದ ಜನರು ಬರುತ್ತಾರೆ. ಆದರೆ ಇವರು ವಿಶೇಷ ಚೇತನ, ಅಂದರೆ ದಿವ್ಯಾಂಗ ನಾಟಿ ವೈದ್ಯರಾಗಿದ್ದಾರೆ. ಇವರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಹೋದಾಗ ಇವರ ಬಳಿ ಚಿಕಿತ್ಸೆ ಪಡೆಯಲು ತಮಿಳುನಾಡಿನಿಂದ ಒಬ್ಬರು ಬಂದಿದ್ದರು. ಇವರು ಇವರ ಬಳಿಯೇ ಚಿಕಿತ್ಸೆ ಪಡೆಯಲು ಇಲ್ಲಿಗೆ ಬಂದಿದ್ದಾರಂತೆ. ಇವರ ಹೆಸರು ಅಶ್ವಥ್. ದೂರದ ತಮಿಳುನಾಡಿನಿಂದ ಕೋಲಾರಕ್ಕೆ ಚಿಕಿತ್ಸೆಗೆಂದು ಬಂದಿದ್ದಾರೆ. ಇವರ ಮಾತುಗಳನ್ನು ಕೇಳಿ ನಮಗೆ ಆಶ್ಚರ್ಯ ಎನಿಸಿತು. ಯಾಕಂದರೆ ದೂರದ ತಮಿಳುನಾಡಿನಿಂದ ಅವರು ಇಲ್ಲಿಗೆ ಬಂದಿರುವುದೇ ಒಂದು ಆಶ್ಚರ್ಯವೂ ಆಯಿತು.
ನಮಸ್ತೆ, ನಮ್ಮ ಹೆಸರು ಅಶ್ವಥ್ ಅಂದ್ಬಿಟ್ಟು. ನಾವು ತಮಿಳ್ನಾಡಿಂದ ಬಂದಿದ್ದೀರಿ. ಇವಾಗ ಸಾರು ಕ್ಯಾನ್ಸರ್ಗೆ ಮದ್ದು ಕೊಡ್ತೀನಿ ಅಂತೆ ನಮ್ಮ ಅಮ್ಮನಿಗೆ ಫಸ್ಟ್ ಒಂದು ಸ್ವಲ್ಪ ಮದ್ದು ಕೊಟ್ಟಿದ್ರು. ಈ ಅಶ್ವಥ್ ರವರ ತಾಯಿ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದು ಯಾವುದೇ ಆಸ್ಪತ್ರೆಯಲ್ಲಿ ತೋರಿಸಿದರೂ ಸಹ ಗುಣಮುಖವಾಗಿಲ್ಲವಂತೆ. ಕೋಲಾರದ ಈ ನಾಟಿ ವೈದ್ಯರು ನೀಡಿರುವ ಔಷಧಿಯು ಇವರನ್ನು ಕ್ಯಾನ್ಸರ್ ನಿಂದ ಪಾರು ಮಾಡಿತ್ತಂತೆ. ಅದರಲ್ಲಿ ಒಂದು 50% ಅಷ್ಟು ಕ್ಲಿಯರ್ ಆಗಿತ್ತು. ಇವಾಗ ಸ್ವಲ್ಪ ಇನ್ನೊಂದು ಟೈಮ್ ತಗೊಂಡ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು. ನಾವು ಎಲ್ಲೆಲ್ಲ ಹಾಸ್ಪಿಟಲ್ ನೋಡ್ಕೊಂಡು ಅಲ್ಲಿ ಕ್ಲಿಯರ್ ಆಗದಿದ್ದಕ್ಕೆ ಇಲ್ಲಿ ಸಾರದ್ರಿಗೆ ಬಂದು ಮದ್ದು ತಗೊಳ್ತಾ ಇದ್ದೀರಿ. ಹಾಗೂ ಇವರ ತಾಯಿ ಇಲ್ಲಿ ನೀಡುತ್ತಿರುವ ಔಷಧಿಯಿಂದ ಗುಣಮುಖ ಹೊಂದುತ್ತಿದ್ದು ಮತ್ತೊಮ್ಮೆ ಔಷಧಿ ಪಡೆಯಲೆಂದೇ ಇಲ್ಲಿಗೆ ಬಂದಿದ್ದಾರಂತೆ. ಇವಾಗ ಇದು ಕೊಟ್ಟರೆ 100% ಕ್ಲಿಯರ್ ಆಯ್ತದೆ ಅಂತ ಹೇಳವ್ರೆ ಸಾರು. ಇವಾಗ ತಗೊಂಡು ಹೋಗ್ತಾ ಇದ್ದೀವಿ. ಇವರ ಬಳಿಗೆ ಸಾವಿರಾರು ಜನರು ಬಂದು ಔಷಧಿಗಳನ್ನು ತೆಗೆದುಕೊಂಡು ಹೋಗುತ್ತಾರಂತೆ. ಅದೇ ರೀತಿ ಈ ಔಷಧಿಗಳು ಕೂಡ ಉತ್ತಮ ರಿಸಲ್ಟ್ ನೀಡುತ್ತವೆ ಅಂತೆ. ಇಲ್ಲಿ ನೋಡಿ, ಇವರ ಹೆಸರು ನಾರಾಯಣಪ್ಪ. ಇವರು ಕೋಲಾರದ ಲಕ್ಕೂರು ಹೋಬಳಿಯವರು. ಹಲವಾರು ವರ್ಷಗಳಿಂದ ಇವರು ಇಲ್ಲಿಯೇ ಇದ್ದು ಇಲ್ಲಿ ಚಿಕಿತ್ಸೆಗೆ ಬಂದವರನ್ನು ಇವರು ಹತ್ತಿರದಿಂದ ನೋಡಿದ್ದಾರೆ. ನಮ್ಮ ಹೆಸರು ನಾರಾಯಣಪ್ಪ, ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಆಲಂಬಡಿ ಗ್ರಾಮ. ನಮಗೆ ತುಂಬಾ ಅನುಕೂಲ ಆಗಿದೆ. ಹಾಗಾಗಿ ನಮ್ಮ ಪೇಷಂಟ್ ತುಂಬಾ ಈ ಕಡೆ ಕಳಿಸ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಿದೆ. ಅದಕ್ಕಾಗಿ ನಾನು ಬಂದು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಇವರು ಸಹ ಖುದ್ದಾಗಿ ಇವರೇ ಹಲವರನ್ನು ಚಿಕಿತ್ಸೆಗೆಂದು ಇಲ್ಲಿಗೆ ಕಳುಹಿಸುತ್ತಾರಂತೆ. ಈ ನಾಟಿ ವೈದ್ಯರು ಎಂತಹದೇ ಕಾಯಿಲೆ ಇರಲಿ, ಕಿಡ್ನಿ ಸ್ಟೋನ್, ಸಕ್ಕರೆ ಕಾಯಿಲೆ, ಶುಗರ್, ಗ್ಯಾಂಗ್ರೀನ್, ಲಿವರ್ ಸಮಸ್ಯೆ ಎಲ್ಲದಕ್ಕೂ ಇವರು ಚಿಕಿತ್ಸೆ ನೀಡುತ್ತಾರೆ ಎಂದು ಈ ನಾರಾಯಣಪ್ಪ ಹೇಳುತ್ತಾರೆ. ಕಿಡ್ನಿ ಸ್ಟೋನ್ಗಾಗಲಿ, ಇಲ್ಲ ಹೊಟ್ಟೆ ನೋವಾಗಲಿ, ಅಲ್ಸರ್ ಆಗಲಿ, ಕಿಲ್ವಾಯಿ, ಮುಚ್ಚುವಾಯಿ, ಅಂಡವಾಯಿ, ಧನುರ್ವಾಯಿ, ಈ ಸಂಬಂಧಪಟ್ಟಂಥ ವಿಷಯಗಳೆಲ್ಲ ಇಲ್ಲಿ ಬಂದು ತುಂಬ ಜನಕ್ಕೆ ನಾನು ವಾಸಿ ಮಾಡಿಸಿದ್ದೀನಿ. ನಾನು ಸ್ವಲ್ಪ ತಿಳಿದಿದ್ದವ್ರಿಗೆಲ್ಲ ನಾವೆಲ್ಲ ತಿಳಿಸ್ಕೊಡ್ತೀವಿ. ಇದೆಲ್ಲ ಎಲ್ಲರಿಗೂ ಒಳ್ಳೆಯದಾಗಿದೆ. ನೀವು ಬರ್ಬೋದು, ನೋಡ್ಸ್ಕೊಳ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಪಥ್ಯ ಕರೆಕ್ಟಾಗಿರಬೇಕು. ನಾವು ಹೇಳಿದ ಪ್ರಕಾರವಾಗಿ ಕರೆಕ್ಟಾಗೆಲ್ಲ ನಡ್ಕೊಂಡ್ರೆ ನಿಮಗೆ ವಾಸಿ ಆಗುತ್ತೆ. ಆದರೆ ತಲೆನೋವು ಹೇಗೆ ಬರುತ್ತೆ, ಶುಗರ್ ಹೇಗೆ ಬರುತ್ತೆ, ನಮಗೆ ಬಂದ್ಬಿಟ್ಟು ಗ್ಯಾಂಗ್ರೀನ್ ಹೇಗೆ ಬರುತ್ತೆ, ಶುಗರ್ ಗ್ಯಾಂಗ್ರೀನ್ ಹೇಗೆ ಬರುತ್ತೆ, ಇದೆಲ್ಲ ನಾವೆಲ್ಲ ತಿಳಿಸ್ಕೊಡ್ತೀವಿ. ನಮ್ಮ ಗುರುಗಳ ಹತ್ರ ಬಂದು ಎಲ್ಲ ಮಾತಾಡಿ. ಯಾಕಂದರೆ ಹ್ಯಾಂಡಿಕ್ಯಾಪ್ಟನ್ ಆದರೆ ಕೂಡ ಕುತ್ಕೊಂಡಿದ್ದರೆ ಕೂಡ ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ತುಂಬ ಜನ ಕೇಳಿದ್ದೀವಿ. ನೀವು ಬಂದು ಇಲ್ಲಿ ಸ್ಟೇಟ್ಮೆಂಟ್ ತಗೊಂಡು ಹೋಗ್ಬೋದು. ನಾವು ತುಂಬ ಜನಕ್ಕೆ ಅನುಕೂಲ ಮಾಡಿದ್ದೀವಿ. ಈ ನಾರಾಯಣಪ್ಪನವರು ತಮ್ಮ ಮಾತುಗಳನ್ನು ಮುಂದುವರಿಸುತ್ತಾ ಈ ನಾಟಿ ವೈದ್ಯರ ಬಗ್ಗೆ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದರು. ಇವರಲ್ಲದೆ ಈ ದಂಪತಿಗಳನ್ನು ಒಮ್ಮೆ ನೋಡಿ. ಇವರು ಸಹ ಇಲ್ಲಿಗೆ ಚಿಕಿತ್ಸೆಗೆಂದೇ ಬಂದಿದ್ದಾರೆ. ಇವರು ನಮ್ಮ ಮುಂದೆ ಮಾತನಾಡದಿದ್ದರೂ ಇವರ ಸಮಸ್ಯೆಯನ್ನು ನಂತರದಲ್ಲಿ ಹೇಳಿಕೊಂಡರು. ಮಕ್ಕಳಾಗದಿದ್ದಕ್ಕೆ ಇಲ್ಲಿಯವರೆಗೆ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದಾರಂತೆ. ಇವರಿಗೆ ಈ ಕೋಲಾರದ ನಾಟಿ ವೈದ್ಯರ ಬಗ್ಗೆ ತಮ್ಮ ಹತ್ತಿರದ ಸಂಬಂಧಿಯೊಬ್ಬರು ತಿಳಿಸಿದ್ದರಂತೆ. ಹೀಗಾಗಿಯೇ ಇವರು ಇಲ್ಲಿ ಚಿಕಿತ್ಸೆಗೆಂದು ಬಂದಿದ್ದಾರೆ. ಹಾಗಾದರೆ ಇವರೆಲ್ಲರೂ ಹೇಳುತ್ತಿರುವ ಹಾಗೂ ಇವರಿಗೆಲ್ಲರಿಗೂ ಚಿಕಿತ್ಸೆ ನೀಡುತ್ತಿರುವ ಈ ನಾಟಿ ವೈದ್ಯರು ಯಾರು ಎಂಬುದು ಈಗ ಎಲ್ಲರನ್ನೂ ಕಾಡುತ್ತಿದೆ ಅಲ್ಲವಾ? ಇವರೇ ನೋಡಿ, ಪೀರ್ ಸಾಬ್, ಪಾರಂಪರಿಕ ನಾಟಿ ವೈದ್ಯರು. ಇವರು ನೆಲೆಸಿರುವುದು ಕೋಲಾರದ ಸಂಗೊಂಡನಹಳ್ಳಿ ಬಳಿಯ ನಿಸಾರ್ ನಗರದ ಬಳಿ. ಇವರು ಕೋಲಾರದಲ್ಲಿ ನಾಟಿ ಔಷಧ ನೀಡುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇಂದಿನವರೆಗೂ ಸಾವಿರಾರು ಜನರಿಗೆ ಪಾರಂಪರಿಕ ನಾಟಿ ಔಷಧಿ, ನಾಟಿ ಚಿಕಿತ್ಸೆಯನ್ನು ನೀಡುತ್ತಲೇ ಇದ್ದಾರೆ ಹಾಗೂ ನೀಡುತ್ತಾ ಬಂದಿದ್ದಾರೆ.
ಇದು ನೋಡಿ, ಇದು ರಣಪಾಲ ಅಂತ ಈ ಹೆಸರು, ಇದರ ಹೆಸರು. ಇದನ್ನು ಕಾಡು ಬಸಳೆನು ಅಂತಾರೆ. ಇದು ಬಂದು ಎಲ್ಲ ಕಾಡುಗಳಲ್ಲಿ ಸಿಗ್ತಾಯಿತ್ತು. ಇದು ಕಾಡುಗಳಲ್ಲಿ, ಇದು ಕಾಡಿನಲ್ಲಿ ಇದ್ದರೆ ಕೆಂಪು ಆಗಿರ್ತದೆ, ದಪ್ಪ ಎರಡಷ್ಟಿರುತ್ತೆ. ಇದು ಮನೆಗಳ ಹತ್ರ ಬೆಳೆಸೋದ್ರಿಂದ ದಪ್ಪ ಕಡಿಮೆ, ಅಗಲನಿಲ್ಲ, ಹಸಿರು ಕಲರ್ ಇದೆ. ಇದು ಇಲ್ಲಿ ಬೆಳೆಸಿರೋದ್ರಿಂದ ಈ ಎಲೆಗಳು 4 ಎಲೆ ಹಾಕಿ ರಸ ತೆಗೆದು, ಇದನ್ನು ಹರಿದು ರಸ ತೆಗೆದು ಅರ್ಧ ಚಮಚ ಆಳಕಾಯಿ ಚೂರ್ಣ ಹಾಕ್ಕೊಟ್ರೆ ಮೋಷನ್ಸ್ ಫ್ರೀ ಆಗೋಗ್ಬಿಡ್ತೈತಿ. ಅದು ಬೇದಿನಲ್ಲಿ ಆಗಲಿಲ್ಲ ಅಂದ್ರೆ ಇದರಲ್ಲಿನೂ ಮೋಷನ್ಸ್ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ ಸರ್, ಇದು ಎಕ್ಕೆ ಗಿಡ ಅಂತ ಇದು ಇದು ಹಳ್ಳಿಗಳಾಗ ಜಾಸ್ತಿ ಜಾಗ ಇರ್ತದೆ. ಇದನ್ನು ಜನ ಏನು ಮಾಡ್ತಾರಂದರೆ, ಬಾಲಗ್ರಹ ಅಂತ ಬಂದರೆ ಮಂತ್ರ ಹಾಕ್ಸೋದು, ಯಂತ್ರ ಕಟ್ಟೋದು. ಆ ಬಾಲಗ್ರಹ ಅನ್ನೋದು ಬರೋದು, ಅದು ಒಂದು ಮೋರ್ಚ ಥರ ಬರುತ್ತೆ. ಅದು ಪ್ರಜ್ಞೆ ಇರೋದಿಲ್ಲ ಸಣ್ಣ ಮಕ್ಕಳಿಗೆ. ಆ ಥರ ಇಲ್ಲಿಗೆ ಎತ್ಕೊಂಬರ್ತಾರೆ. ಅಂಥ ಮಕ್ಕಳನ್ನ, ಪ್ರಜ್ಞೆ ಇಲ್ದಿರೋ ಮಕ್ಕಳಿಗೆ ಬಾಲಗ್ರಹ ಅಂತ ತೊಗೊಂಬರ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಅರ್ಜೆಂಟು, ನಮ್ಮ ಹತ್ರ ಏನೂ ಇರೋದಿಲ್ಲ, ಆ ಆಕ್ಸಿಜನ್ ಇಲ್ಲಿ ಯಾವುದೂ ಇರೋದಿಲ್ಲ. ಆ ಟೈಮ್ನಲ್ಲಿ ಇಲ್ಲಿ ನೋಡಿ, ಈ ಗಿಡದ ಎಲೆಯ ಹಾಲು, ಅರಿಶಿಣ 3 ಕಡೆ ಹಾಕ್ತೀವಿ ನಾವು. ಇಲ್ಲಿ ಒಂದು, ಬೆರಳಿಗೊಂದು. ಅದು ಪ್ರಜ್ಞೆ ತಪ್ಪಿರೋರ್ಗೆ ಪ್ರಜ್ಞೆ ಬರ್ತದೆ, ದೇವರ ಬೇರೆ ಹಾಕಿದರೆ ಮಾತ್ರ. ಇದರಲ್ಲಿ ಇದು ಬೇಜಾನ್ ಜನ ಹಾಕ್ಕೊಂಡು ಹೋಗ್ತಾರೆ ಬಂದು. ಇಲ್ಲಿ ನೋಡಿ, ಈ ಥರ ಹಾಲಿದೆ. ಇದು ಇಲ್ಲಿ ನೋಡಿ, ಈ ಥರ ಬಿಡಬೇಕು. ಎಲ್ಲಿ ಬಿಡಬೇಕು? ಇಲ್ಲಿ ಒಂದು ತೊಟ್ಟು, ಇಲ್ಲಿ ಮತ್ತು ಇನ್ನೊಂದು ತೊಟ್ಟು ಇಲ್ಲಿ ಸುಳಿನಲ್ಲಿ, ಇನ್ನೊಂದು ಬಂದು ಬೆರಳಿಗೆ, ಈ ಬೆರಳಿಗೆ ಈ ಥರ ಬಿಟ್ಟು ಹಾಲು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಅಂಟಿಸೋದು. ಅಷ್ಟರಲ್ಲಿ ಈ ಬಾಲಗ್ರಹ ಅನ್ನೋದು ಅಲ್ಲಿ ವಾಸ ಆಗ್ತಾ ಇದೆ. 3 ಮಗ್ಗು ತಗೋಬೇಕು. ಈ ಥರ ಯಾರು ಡೇಟ್ ಸರಿಯಾಗಿ ಆಗೋದಿಲ್ಲ ಹೆಣ್ಮಕ್ಳು, ಈ 3 ಮಗ್ಗಕ್ಕೆ ಆಗೋಷ್ಟು ಬೆಲ್ಲ ಅರೆದ್ಬಿಟ್ಟು ಬಂಡೆ ಮೇಲೆ ಈ 3 ಉಂಟೆ ಮಾಡಬೇಕು. ಇದನ್ನು ಬೆಳಗ್ಗೆ ಒಂದು, ಸಂಜೆ ಒಂದು, ಮಧ್ಯಾಹ್ನ ಒಂದು ಬಿಸಿನೀರಿನಲ್ಲಿ ಕೊಟ್ಟರೆ ಮಂತ್ಲಿ ಡೇಟ್ ಕರೆಕ್ಟಾಗಿ ಆಗ್ತಾರೆ. ಇದರಲ್ಲಿ ಇಲ್ಲಿ ನೋಡಿ ಸರ್, ಇದು ಕರಿಯ ಉಮ್ಮತಿಯ ಎಲೆ. ಇದು ಕರಿಯ ಉಮ್ಮತಿಯ ಎಲೆ ಅಂತ. ಇದು ತೊಡಪಾಲ ಗಡ್ಡೆ ಅಂತ ಬರುತ್ತೆ. ಇಲ್ಲಿ ಈ ದಪ್ಪ ಬರುತ್ತೆ ಗಡ್ಡೆ. ಇದನ್ನು ಹರಳೆಣ್ಣೆ ಹಾಕಿಬಿಟ್ಟು ಎಲೆಗಳನ್ನ ಚೆನ್ನಾಗಿ ಬಿಸಿ ಮಾಡಿ ಒಂದ್ರ ಮೇಲೆ ಒಂದು ಹಾಕಿ ಕಟ್ಟಿದರೆ ಕರ್ಗೋಗುತ್ತೆ. ಅದಕ್ಕೇನು ಆಪ್ರೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಇದೇ ಎಲೆಗಳು, ಇದೇ ಕರಿ ಉಮ್ತಿ ಎಲೆ ಮತ್ತು ಈ ಅತಿ ಬಲದ ಎಲೆ ಎರಡನ್ನು ಚತುರಾಂಶ ಎಳ್ಳೆಣ್ಣೆ ಹಾಕಿ ಕಾಯಿಸಿ, ಆ ತೈಲ ಸ್ಟ್ರೋಕ್ ಹೊಡೆದಿರೋರು ಪೇಷಂಟ್ಗೆ ಬೆಳಗ್ಗೆ 1 ಚಮಚ, ಸಂಜೆ 1 ಚಮಚ ಹೊಟ್ಟೆ ಕೊಟ್ಟು ಮಿಕ್ಕಿದ ಮೇಲ್ಗಡೆ ಮಸಾಜ್ ಮಾಡಿದರೆ ಕೈಕಾಲು ಬಂದು ಆರೋಗ್ಯ ಸುಧಾರಿಸ್ಕೊಳ್ತಾರೆ ಅವರು. ಕೈಕಾಲು ಬರುತ್ತೆ, ಬಾಯಿ ಮಾತು ಬರುತ್ತೆ. ಬೆಳಗ್ಗೆ 1 ಚಮಚ, ಸಂಜೆ 1 ಚಮಚ ಆ ತೈಲವನ್ನು ಹೊಟ್ಟೆಗೆ ಕೊಡೋದು. ಎಲ್ರಿಗೂ ನಮಸ್ಕಾರ. ನಾವು ನಿಸಾರ್ ನಗರ, ಚಿಕ್ಕಬಳ್ಳಾಪುರ ರೋಡು, ಕೋಲಾರದಲ್ಲಿದ್ದೀವಿ. 80ರಲ್ಲಿ ನಮ್ಮ ತಾತ ಅವರು ಈ ನಾಟಿ ವೈದ್ಯ ಮಾಡ್ತಾಯಿದ್ರು. ಅಂದರೆ ನಮ್ಮ ಊರಿಗೆ ಮುಳಬಾಗಿಲಿಗೆ 15 ಕಿಲೋಮೀಟರ್. ಅಂದರೆ ಯಾರನ್ನ ಬಂದು ಈ ಬೆಳ್ಪು ಹೋಗೋದು, ಬೀಡಿಂಗ್ ಹೋಗೋದು ಮತ್ತು ಶುಗರ್, ಗ್ಯಾಂಗ್ರೀನ್ ಅದನ್ನು ಮಂಟು ತಾಕಡ ಅಂತ ಇದ್ರು ಹಳೆ ಕಾಲದಲ್ಲಿ. ಲಕ್ಕ ಹೊಡೆದಿರೋರು ಇದಕ್ಕೆಲ್ಲ ಬರ್ತಾಯಿದ್ರು. ಬಂದರೆ ಅವರು ಹೇಳಿದ ಮೇಲೆ
ಇವರು ಔಷಧಿ ತಯಾರು ಮಾಡಿಕೊಡೋಕ್ಕೆ ಒಂದು ದಿವಸ ಎಲ್ಲ ಟೈಮ್ ತೊಗೊಳ್ತಾಯಿದ್ರು. ಅಂದರೆ 15 ಕಿಲೋಮೀಟ್ರ್ ನಡ್ಕೊಂಡೋಗಿ ಮತ್ತೆ 15 ಕಿಲೋಮೀಟ್ರ್ ನಡ್ಕೊಂಬರೋರು, ಬಂದು ಒಂದು ದಿವಸ ಟೈಮ್ ತೊಗೊಂಡು ಮಾರನೇ ದಿವಸ ಔಷಧಿ ಮಾಡಿಕೊಡೋರು. ಆಗ ಬಸ್ಸುಗಳು ಇರಲಿಲ್ಲ ಆ ಟೈಮ್ನಲ್ಲಿ. ಆಮೇಲೆ ಅವರು ನಮ್ಮ ತಾತ 80ರಲ್ಲಿ ಅವ್ರು ಚೆನ್ನಾಗೇ ಇದು ಮಾಡ್ತಾಯಿದ್ರು. 84ರಲ್ಲಿ ಅವ್ರು ತೀರೋದು. ಅವ್ರು ತೀರೋಗಿದ್ಮೇಲೆ ನಮ್ಮಪ್ಪ ಅವರು ಇದೇ ಥರ ಯಾರನ್ನ ಬಂದು ಕೇಳಿದರೆ ಲಕ ಮೂರ್ಛ ರೋಗ ಮತ್ತು ಜಾಂಡೀಸು ಮತ್ತು ಕಿಡ್ನಿ ಸ್ಟೋನು, ಈ ಥರ ಶುಗರ್ ಗ್ಯಾಂಗ್ರೀನು, ಸ್ಮೋಕಿಂಗ್ ಗ್ಯಾಂಗ್ರೀನ್ ಮತ್ತು ಗ್ಯಾಂಗ್ರೀನ್ ಕೈಕಾಲು ಕಟ್ ಮಾಡೋಂಥ ವ್ಯಾಧಿಗಳಿಗೆಲ್ಲ ನಮ್ಮಪ್ಪ ಅವರು ಔಷಧಿ ರೆಡಿ ಮಾಡಿ ಕೊಡೋರು. ಮತ್ತು ಗ್ಯಾಸ್ಟ್ರಿಕ್ಕು, ಅಪೆಂಡಿಕ್ಸು ಈ ಥರ ಹಳ್ಳಿಗಳಲ್ಲಿ ಆಗ ಆಸ್ಪತ್ರೆ ಇರಲಿಲ್ಲ. ಅವ್ರು ಹೇಳಿದ್ರೆ ಮಾಡಿ ಕೊಡೋರು, ತೊಗೊಂಡೋಗ್ತಾಯಿದ್ರು. ಆಮೇಲೆ ಹಳ್ಳಿನಲ್ಲಿ ಜೀವನ ಮಾಡೋಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಯಿತು. ನಮ್ಮ ತಾತ ಅವ್ರು ತೀರೋದ್ರು. ನಮ್ಮಪ್ಪ ಅವ್ರಿಗೆ ವಯಸ್ಸಾಯಿತು, ಕಣ್ಣು ಕಾಣಿಸೋದು ಕಡಿಮೆ ಆಯಿತು. ಅವ್ರು ಔಷಧಿ ಮಾಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ನಾನು ಬೆಂಗಳೂರಿನಲ್ಲಿ ಇದ್ದೆ. ಅವರು ಇಲ್ಲಿ ಮಾಡ್ತಾಯಿದ್ದಾಗ ನಾನು ಬೆಂಗಳೂರಿನಲ್ಲಿ ಇದ್ದೆ. ಅವರು ನಮ್ಮಪ್ಪ ಅವರು 93ವರೆಗೂ 84ರಿಂದ 93ವರೆಗೂ ಅವ್ರು ಮಾಡಿದರು. 93ನಿಂದ ಅವ್ರು ಸ್ವಲ್ಪ ಮಾಡೋದು ಸ್ವಲ್ಪ ಡೌನ್ ಮಾಡಿಬಿಟ್ರು. ಆಮೇಲೆ 93ರಿಂದ ನಾನು ಬೆಂಗಳೂರಿಗೂ ಹೊರಟ್ಬಿಟ್ಟಿದ್ದೆ. 93ಆಗ ಮತ್ತೆ ನಮ್ಮಪ್ಪ ಇಲ್ಲಿಗೆ ಕರ್ಕೊಂಡ್ರು, ಬೆಂಗಳೂರಿನಿಂದ ಮತ್ತೆ ಕರ್ಕೊಂಡ್ರು. ಜನ ಬರ್ತಾ ಇದ್ದಾರೆ, ನಮ್ಮ ಕೈನಲ್ಲಿ ಮಾಡೋಕ್ಕಾಗಲ್ಲ, ಯಾರೇ ಬಂದರೆ ಹೆಲ್ಪ್ ಮಾಡೋಣ ಅಂತ ಕರ್ಕೊಂಡು 93ನಿಂದ 2012ವರೆಗೂ ನಮ್ಮಪ್ಪರ ಜೊತೆಯಲ್ಲಿ ನಾನು ನಮ್ಮಪ್ಪ ಹಿಂಗೆ ಜೊತೆಯಲ್ಲಿ ಸೇರ್ಕೊಂಡು ಔಷಧಿ ಮಾಡ್ತಾ ಇದ್ವಿ. ಆಗ ಬಂದಂಗೆ ಈಗೂ ಜನ ಬರ್ತಾ ಇದ್ದಾರೆ. ಆಗ ಹೆಂಗೆ ಬರ್ತಾಯಿದ್ರು ಅದೇ ಥರ ಈಗಲೂ ಬರ್ತಾ ಇದ್ದಾರೆ. ಅವ್ರು ನಮ್ಮಪ್ಪ, ನಮ್ಮ ತಾತ, ನಮ್ಮ ತಾಯಿ ಅವರು ಯಾವ ಥರ ಜನ ನೋಡ್ತಾಯಿದ್ದು ಅದೇ ಥರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವತ್ತು ಅಪೆಂಡಿಕ್ಸು, ಜಾಂಡೀಸು, ಗ್ಯಾಸ್ಟ್ರಿಕ್ಕು ಮತ್ತು BP, ಸ್ಟೋಕು, ಮೂರ್ಛ ರೋಗ ಈ ಥರ ಎಲ್ಲ ಇಲ್ಲಿ ಬರೋರಿಗೆಲ್ಲ ಕೇಳಿದರೆ ಎಲ್ಲ ಆಸ್ಪತ್ರೆ ಲಾಸ್ಟ್ ಮೊಮೆಂಟ್ನಲ್ಲಿ ಬರ್ತಾರೆ, ಫಸ್ಟ್ನಲ್ಲಿ ಯಾರೂ ಬರೋದಿಲ್ಲ. ಬಂದವ್ರು ಕೇಳಿದರೆ ರೆಡಿ ಆಗ್ತಾಯಿದೆ, ನಾವು ರೆಡಿ ಆಗ್ತಾಯಿದ್ದೀವಿ, 20 ದಿವಸದಲ್ಲಿ ಆದ್ವಿ, 40 ದಿವಸದಲ್ಲಿ ಆದ್ವಿ, 2 ತಿಂಗಳು ಒಳಗಡೆ ಆಗಿದೆ ಅಂತ ಹೇಳ್ತಾರೆ. ನಮಗೂ ಅದೊಂದು ನಂಬಿಕೆ ಇದೆ, ನಮಗೂ ಸಂತೋಷ ಇದೆ ಅದರಿಂದ. ಹಿಂಗೆ ಇನ್ನೂ ಕೆಲವು ದಿವಸ ಹಿಂಗೆ ಮುಂದುವರಿಸ್ಬೇಕು ಅನ್ನೋದು ಆಸೆ ಇದೆ. ಈಗ ನಮ್ಮ ಮಕ್ಕಳು ತಯಾರಾಗ್ತಾ ಇದ್ದಾರೆ, ಇನ್ನು ನಾವು ಹೋದರೆ ಅವರು. ಇದು ನಮ್ಮ ಪಾರಂಪರಿಕವಾಗಿ ಬಂದುಬಿಟ್ಟಿದೆ. ಇದು ಶುಗರು ಅಂತ ಇಲ್ಲಿ ಬರ್ತಾರೆ ಜನ. ಶುಗರ್ ಬಂದರೆ ಅದನ್ನು ಕಡಿಪಿಗೆ ಸೊಪ್ಪು ಅಂತಾರೆ. ಕಡಿಪಿಗೆ ಸೊಪ್ಪು ನಮ್ಮ ಹಳ್ಳಿ ಕಡೆ ಆದರೆ ಸಿಗ್ತಾಯಿತ್ತು. ಈಗ ಹಳ್ಳಿ ಕಡೆ ನಾವು ಹೋಗೋದಿಲ್ಲ. ಈಗ ನಾವು ಅದನ್ನು ಗಂದಿಗೆ ಅಂಗಡಿನಲ್ಲಿ ಕೊಂಡ್ಕೊಂಬಂದು ಕಡಿಪಿಗೆ ಸೊಪ್ಪು ಕುಟ್ಟಿ ಪೌಡ್ರ್ ಮಾಡಿ ಬೆಳಗ್ಗೆ 1 ಚಮಚ ಸಂಜೆ 1 ಚಮಚ ಕೊಟ್ಟು ಶುಗರು, BP ಮತ್ತು ಗ್ಯಾಂಗ್ರೀನಿಗೆ ಅದಕ್ಕೂ ಸಂಬಂಧಪಟ್ಟದ್ದೊಂದು ಮುಲಾಮ್ ತಯಾರು ಮಾಡ್ತಾಯಿದ್ವಿ. ಬೆಣ್ಣೆನಲ್ಲಿ ಮಾಡಿ ಅದನ್ನು ರೆಡಿ ಮಾಡ್ತಾಯಿದ್ವಿ ಶುಗರ್ ಗ್ಯಾಂಗ್ರೀನಿಗೆ. ಮತ್ತು ಮೂರ್ಛ ರೋಗಕ್ಕೆ ಮೂಡುಕೆಟ್ಟಿನ ಗಿಡ ಅಂತ ಒಂದು ಗಿಡ ಸಿಕ್ಕುತ್ತೆ, ಅದನ್ನು ತೊಗೊಂಬಂದು ಅತಿ ಮಧುರ ಮತ್ತು ಶಿಲಾಜಿತ್ತು ಪೌಡ್ರ್ ಮಾಡಿ ಹೊಟ್ಟೆಗೆ ಕೊಡೋದು ಬೆಳಗ್ಗೆ ಸಂಜೆ. ಮತ್ತು ಗ್ಯಾಂಗ್ರೀನ್ ಇರೋರಿಗೆ ಕಾಲಿಗೆ ಬೆಣ್ಣೆ ಮತ್ತು ಕರ್ಪೂರ ಮತ್ತು ಇಂಗ್ಲಿಕ ಮತ್ತು ಇದನ್ನು ಮುಲಾಮ್ ಥರ ಮಾಡಿ ಕೊಡ್ತಾಯಿದ್ದೀವಿ. ಅದು ಭಾಳಷ್ಟು ಜನ ವಾಸಿಯಾಗಿದ್ದಾರೆ. ಮತ್ತು ಇದು ಗ್ಯಾಸ್ಟ್ರಿಕ್ಕು ಮತ್ತು ಅಪೆಂಡಿಕ್ಸು, ಹೊಟ್ಟೆ ಒಳಗಡೆ ಕೂದಲು, ಕಡ್ಡಿ, ಉಗುರು ಈ ಥರ ಸಮಸ್ಯೆಗಳು, ಜಂತುಹುಳುಗಳ ಸಮಸ್ಯೆ ಇದ್ದರೆ ಅದಕ್ಕೆ ನಾವು ವಾಮ, ಶುಂಠಿ ಮತ್ತು ಆಳಕಾಯಿ ಚೂರ್ಣಗಳು ಮಾಡ್ತೀವಿ. ಆಮೇಲೆ ಸೇಂದು ಲವಣ, ಗಾಜು ಲವಣ, ಪಾದ ಲವಣ, ಬಿಡು ಲವಣ ಈ ಲವಣಗಳನ್ನು ತಂದು ಅದನ್ನು ಪೌಡ್ರ್ ಮಾಡಿ ಕಲಸಿ ಅಪೆಂಡಿಕ್ಸು ಮತ್ತು ಗ್ಯಾಸ್ಟ್ರಿಕ್ಕು ಮತ್ತು ಹೊಟ್ಟೆ ಒಳಗಡೆ ಕೂದಲು, ಕಡ್ಡಿ, ಉಗುರು ಮತ್ತು ಜಂತುಹುಳುಗಳು ಇದು ತಗೊಂಡೋಗ್ತಾರೆ ಜನ. ಇದು ಚೆನ್ನಾಗಿದ್ದಾರೆ. ಮತ್ತು ಬೆಳ್ಪೋಗೋದು, ಬೀಡಿಂಗ್ ಹೋಗೋದು, ಬಿಳಿ ಬಣ್ಣದ ಶಿಲಾಜಿತ್ತು ಮತ್ತು ಅತಿ ಮಧುರ, ಸುಗಂಧಿ ಬೇರು, ಈ ಮುಟ್ಟಿದ್ರೆ ಮುನಿ ಈ ತಗೊಂಬಂದು ಪೌಡ್ರ್ ಮಾಡಿ ಕೊಟ್ಟರೆ ಅದರಲ್ಲಿ ಬೀಳ್ಪೋಗೋದು, ಬೀಡಿಂಗ್ ಹೋಗೋದು ಮತ್ತು ಅಲ್ಸರು, ಸುಸ್ತು, ಮೈಕೈ ನೋವು ಅದರಲ್ಲಿ ವಾಸಿ ಆಗ್ತಾಯಿದೆ. ಮತ್ತು ಕೀಲು ನೋವುಗಳಿಗೂ ಸಹ, ಕೀಲುವಾಯಿ ಇರೋವರೆಗೆ ಅದಕ್ಕೂ ಸಹ ನಾವು ಈ ವಾಮ ಮತ್ತು ಈ ಆಳಕಾಯಿ, ನೆಲ್ಲಿಕಾಯಿ, ತಾರಕಾಯಿ ಇದು ಮತ್ತು ಸೇಂದು ಲವಣ,
ಚೂರ್ಣ ಮಾಡಿ ಬೆಳಗ್ಗೆ ಸಂಜೆ ಅದನ್ನು ಕೊಡ್ತಾ ಇದ್ದೀವಿ. ಮತ್ತು ಮಕ್ಕಳಿಲ್ದಿರ ಇರೋವರಿಗೆ ಮಕ್ಕಳ ಆಗೋದಕ್ಕೆ ಅದು ಅದು ಬಂದು ಅಶ್ವಗಂಧ ಬೇರು ಮತ್ತು ರಾಗಿ ಮರದ ಬೇರು ಕುಟ್ಟಿ ಚೂರ್ಣ ಮಾಡಿ ಅದನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ಸುಸ್ತು ಮೈಕೈ ನೋವು ಮಕ್ಕಳಿಲ್ದಿರೋರಿಗೆ ಮಕ್ಕಳಾಗೋದಕ್ಕೆ ಅದು ಬೇಜಾನ್ ಜನ ಇಲ್ಲಿ ಆಗಿದ್ದಾರೆ, ಬೇಕಾದರೆ ನೋಡ್ಕೋಬೋದು, ಆ ಥರ ಇದೆ. ಮತ್ತು ಈ ಬೇರೆ ಸಮಸ್ಯೆ ಇನ್ನೇನಿರುತ್ತೆ ಅದು ಒಂಟಿ ತಲೆನೋವು ದೀರ್ಘಕಾಲದ ತಲೆನೋವು ಅಂತಾರೆ, ಕೆಲವ್ರಿಗೆ ಒಂಟಿ ತಲೆನೋವು ಅಂತಾರೆ. ಆ ಗ್ಯಾಸ್ಟ್ರಿಕ್ ಹೌಸಿನಲ್ಲೇ ಬೇಜಾನ್ ಜನಕ್ಕೆ ತಲೆನೋವು ವಾಸಿ ಆಗ್ತಾಯಿದೆ. ಆ ಥರ ಒಂಟಿ ತಲೆನೋವು ಬಂದು ಮನುಷ್ಯನಿಗೆ ಏನೋ ಎಡವಟ್ಟಿದ್ರೆ ಅದನ್ನು ನಾವು ಕೊತ್ತಂಬರಿ ಸೊಪ್ಪು ಸಾಧಾರಣವಾಗಿ ಮುಕ್ಕಿನಲ್ಲಿ ಹಾಕಿ ರೆಡಿ ಮಾಡ್ತಾಯಿದ್ವಿ, ದೀರ್ಘಕಾಲದ ತಲೆನೋವು ಇಲ್ದಿರ ಬೇರೆ ಒಂಟಿ ತಲೆನೋವಾಗಿದ್ದರೆ. ಮತ್ತು ಆಸ್ತಮಾ ಅನ್ನೋ ವ್ಯಾಧಿಗಳಿವರು ಬೇಜಾನ್ ಬರ್ತಾರೆ ಚಳಿಗಾಲದಲ್ಲಿ. ಆಸ್ತಮಾ ಮತ್ತು BP ಲಕ್ವ ಪೇಷಂಟ್ಗಳಿಗೆ ಅವರಿಗೆ ಮತ್ತು ಕೆರೆಯಲ್ಲಿ ಹೋಗಿ ಆಡಿಸೊಗೆ, ಅಮೃತ ಬಳ್ಳಿ, ಜ್ಯೇಷ್ಠ ಮದ್ದು ಮತ್ತು ಮೂಡ್ಕೆಟ್ಟಿನ ಗಿಡ ಚೂರ್ಣಗಳನ್ನು ಮಾಡಿ ಬೆಳಗ್ಗೆ ಸಂಜೆ ಕೊಡ್ತಾಯಿದ್ದೀವಿ. ಅದು ರೆಡಿ ಆಗ್ತಾಯಿದ್ದಾರೆ. ಈ ಥರ ಬೇಜಾನ್ ಜನ ಪೇಷಂಟ್ ಬರೋದು ಹೋಗೋದು ಇದೆ. ನಮಗೂ ಸರ್ಕಾರದಿಂದ ಯಾವುದು ಸೌಲಭ್ಯ ಇಲ್ಲ. ಅದರಲ್ಲಿ ನಾನು ಅಂಗಲಿಕಾಗಿದ್ದೀನಿ, ನನಗೆ ಒಂದು ಕಾಲಿಲ್ಲ, ಸಂಪೂರ್ಣವಾಗಿ ಒಂದು ಕಾಲು ನನಗೆ ಹೋಗಿದೆ. ನರ ದೌರ್ಬಲ್ಯದಿಂದ ಒಂದು ಕಾಲು ಜಾಸ್ತಿ ದಿವಸ ನಾನು ಹಂಗೆ ಬಿಟ್ಟಿರೋದ್ರಿಂದ ಕೊಲ್ತು ಕಾಲು ತೆಗೆದು ಬಿಟ್ಟಿದ್ದಾರೆ. ಚರ್ಮ ರೋಗದಲ್ಲಿ 72 ಚರ್ಮ ರೋಗ ಅಂತಾರೆ. ಅದರಲ್ಲಿ ಬಂದು ಸೂರೈಸಿಸ್ ಅತಿ ಕಠಿಣವಾದ ರೋಗ ಅಂತಾರೆ. ಸೂರೈಸಿಸ್ಗೆ ಅಲೋಪತಿನಲ್ಲಿ ಭಾಳಷ್ಟು ಆಸ್ಪತ್ರೆಗಳಲ್ಲಿ ಓಡಾಟ ಮಾಡಿ ಎಲ್ಲಿ ವಾಸಿ ಆಗದಿರ ಇರೋದಕ್ಕೆ ನಮ್ಮಂಥವ್ರ ಹತ್ರ ನಾಟಿ ವೈದ್ಯರ ಹತ್ರ ಬರ್ತಾರೆ. ಸೂರೈಸಿಸ್ ವಾಸಿ ಮಾಡೋದು ಸಿಂಪಲ್ ಆಗಿ ಕಾಣಿಸ್ತದೆ ನಮಗೆ. ಆದರೆ ಸೂರೈಸಿಸು, ಇಸ್ಪ್ರಿ, ಗಜ್ಜಿ, ಕರ್ಪಾಣಿ ಈ ಥರ 72 ಚರ್ಮ ಕಾಯಿಲೆಗಳಿಗೂ ನಾಟಿ ಔಷಧಿನಲ್ಲಿ ಇದು ವಾಸಿ ಮಾಡ್ಕೋಬೇಕು ಅಂತ ನಾವು ವಾಸಿ ಮಾಡಿದ್ದೀವಿ. ನಮ್ಗೆ ಅನುಭವ ಏನಿದೆ, ವಾಸಿ ಮಾಡ್ಬೋದು, ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ. ಮತ್ತು ಗ್ಯಾಂಗ್ರೀನ್ ಅದು ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಿದೆ. ಅದು ಯಾವುದು ದೊಡ್ಡದೇನಿಲ್ಲ. ನರಗಳಲ್ಲಿ ರಕ್ತ ಸಂಚಾರ ಇಲ್ದಿರ ಕಾಲುಗಳೆಲ್ಲ ಕೋಲ್ಡ್ ಆಗಿಬಿಟ್ಟಿರ್ತದೆ. ಎಣ್ಣೆಗಳಿಗೆ ಮಸಾಜ್ ಮಾಡಿ ಹೊಟ್ಟೆಗೆ ಔಷಧಿ ಕೊಟ್ಟು ನರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡಿ, ಮತ್ತು ನರಗಳಲ್ಲಿ ರಕ್ತ ಸಂಚಾರ ಆದರೆ ಕಾಲು ಬಿಸಿ ಬಂದರೆ ಗ್ಯಾಂಗ್ರೀನ್ ವಾಸಿ ಆಗುತ್ತೆ. ಅದಕ್ಕೇನು ಸಾಧಾರಣವಾಗಿದ್ದರೆ ವಾಸಿ ಆಗಿಬಿಡ್ತದೆ, ಅದಕ್ಕೇನು ಕಟ್ ಮಾಡಿ ಅವಶ್ಯಕತೆ ಇಲ್ಲ. ಬೆರಳು ಸಹ ಅಷ್ಟೇ ತೆಗಿಯೋಂಗಿಲ್ಲ. ಅದನ್ನು ಆ ಥರನೇ ರೆಡಿ ಮಾಡ್ಬೋದು ಸಾಧ್ಯವಾಗಿದ್ದರೆ. ಕ್ಷಯರೋಗ ಅನ್ನೋದು ಅದು ಹಳೆ ಕಾಲದಿಂದ ಇದೆ. ಮನುಷ್ಯನು ಒಣಗ್ಕೊಂಡು ಹೋಗೋದು, ಅದು ಮನುಷ್ಯ ಬಲ ಕಳ್ಕೊಳ್ಳೋದು, ಕೂತ್ಕೊಳ್ಳೋ ಎದ್ದೊಳಗೆ ಕೆಮ್ಮು, ಬಿಟ್ಟು ಜ್ವರ ಬರೋ, ಈ ಥರ ಕ್ಷಯರೋಗ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ಅದನ್ನು ಮನುಷ್ಯ ಶಕ್ತಿಹೀನತನಾಗಿ ಬಲಹೀನತನಾಗಿ ಹೀನ ಆಗಿಬಿಡ್ತಾನೆ, ಕೂತ್ಕೊಳ್ಳೋ ಎದ್ದೊಳಕ್ಕೆ ಆಗೋದಿಲ್ಲ. ಅಂಥ ಮನುಷ್ಯನಿಗೆ ಆಡಿಸೊಗೆ, ಅಮೃತ ಬಳ್ಳಿ, ಜ್ಯೇಷ್ಠ ಮದ್ದು ಮತ್ತು ಇದನ್ನು ಕೊಟ್ಟು ಭಾಳಷ್ಟು ಜನರಿಗೆ ನಾವು ವಾಸಿ ಮಾಡಿದ್ದೀವಿ. ಇದು ವಾಸಿಯಾಗಿದೆ. ಎರಡನೇದು ಬಂದು ಮೂಲವ್ಯಾಧಿ. ಅಂದರೆ ಮೂಲವ್ಯಾಧಿನಲ್ಲಿ 4 ಥರ ಅಂತ ಹೇಳ್ತಾರೆ. ಒಂದು ಮೊಳಕೆ ಬರುತ್ತೆ, ಇನ್ನೊಂದು ಮೋಷನ್ಸ್ ಪ್ರಾಬ್ಲಮ್ ಬರುತ್ತೆ. ಈ ಎರಡಕ್ಕೂ ಬಂದು ಒಂದೇ ಔಷಧಿ ಯಾವುದಪ್ಪ ಅಂದರೆ ಮುಟ್ಟಿದ್ರೆ ಮುನಿ ಅಂತ ಕೆರೆಗಳಲ್ಲಿ ಸಿಕ್ಕುವಂಥ ಸೊಪ್ಪೆ. ಅದಕ್ಕೆ ಅತಿ ಮಧುರವನ್ನು ಸೇರಿಸಿ ಚೂರ್ಣ ಮಾಡಿ ಬೆಳಗ್ಗೆ ಸಂಜೆ ಮಜ್ಜಿಗೆಯಲ್ಲಿ ಆಗಲಿ ಬಿಸಿನೀರಿನಲ್ಲಿ ಹಾಕಿ ಕೊಟ್ಟರೆ ಅದು ವಾಸಿ ಆಗಿಬಿಡ್ತೈತೆ. ಅದು ಹಂಗೆ ಬಿಟ್ಟರೆ ಮುಂದೆ ಕ್ಯಾನ್ಸರ್ಗೆ ಹೋಗೋನು ಇರುತ್ತೆ ಅದರಲ್ಲಿ. ಆದರೆ ಪಿಸ್ತುಲಾ ಅನ್ನೋದು ಅದು ಒಂದು ಭಯಂಕರವಾದ ವ್ಯಾಧಿ. ಅದು ಪಿಸ್ತುಲಾ ಅನ್ನೋದು. ಅದಕ್ಕೆ ಲವಂಗ ಮತ್ತು ಇಪ್ಪಳಿ ಮತ್ತು ಮೆಣಸು ಪೌಡ್ರ್ ಮಾಡಿ ಲವಭಸ್ಮ ಮಿಕ್ಸ್ ಮಾಡಿ ಕೊಟ್ಟು ಪಿಸ್ತುಲಾನು ವಾಸಿ ಆಗುತ್ತೆ. ಅದು ಏನಿಲ್ಲ. ಇಲ್ಲಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇವೆಲ್ಲ